मेरे प्रिय छात्रों, मेरा नाम M.K. अंजनामूर्ति है। मैं पिछली कक्षा में आपको कश्मीरी से पाठ के बारे में समझा रहा था। छात्रों, पिछली कक्षा में हम लेखक प्रेमचंद दो चार जरूरी चीजें खरीदने के लिए चौक गए थे, सर्कल गए थे, मार्केट गए थे। वहाँ रास्ते में ही पंजाबी मेव परोशों की दुकानें होती है। मेव परोश का मतलब ताजा फलों को बेचने वाला। ऐसे ताजे फलों को बेचने वाले पंजाबी दुकानें रास्ते में ही होती थी। एक दुकान पर बहुत अच्छे रंगदार गुलाबी सेब सजे हुए थे। लेखक ने उन सेबों को देखा तो लेखक का जी उन फलों की ओर आकर्षित हुआ। लेखक ने सोचा कि इस 21वीं शताब्दी में, इस आधुनिक युग में विटामिन और प्रोटीन के बारे में बहुत विचार करने की प्रवृत्ति शुरू हो गई है। ज्यादा से ज्यादा लोग हर एक खाने की चीज में विटामिन के बारे में सोचते हैं, प्रोटीन के बारे में सोचते हैं, स्वास्थ्य के बारे में सोचते हैं। टमाटो को पहले कोई ना पूछते थे, लेकिन आज टमाटो भोजन का एक आवश्यक अंग बन गया है। गाजर का मतलब कैरेट भी पहले गरीबों के पेट भरने की चीज थी। अमीर लोग तो सिर्फ कैरेट से हलवा बनाकर खाते थे, लेकिन आज लोगों ने समझ लिया है कि कैरेट में भी बहुत विटामिन है। जहां तक हम समझ चुके थे। ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಪಾಠದಲ್ಲಿ ಕಾಶ್ಮೀರಿ ಸೇಬ್ ಎಂಬ ಪಾಠದಲ್ಲಿ ಲೇಖಕರಾದಂತಹ ಪ್ರೇಮಚಂದ್ರ ಅವರು ಮಾರ್ಕೆಟ್ಗೆ ಅವಶ್ಯಕವಾದಂತಹ ಒಂದೆರಡು ವಸ್ತುಗಳನ್ನು ತರಕ್ಕೆ ಹೋದರು. ಅಲ್ಲಿ ರಸ್ತೆಯ ಬದಿಯಲ್ಲಿಯೇ ಪಂಜಾಬಿನ ತಾಜಾ ಹಣ್ಣುಗಳನ್ನು ಮಾರುವಂತಹ ಅಂಗಡಿಗಳು ಇದ್ದು, ಒಂದು ಅಂಗಡಿಯಲ್ಲಿ ಬಣ್ಣದ ಗುಲಾಬಿ ಬಣ್ಣದ ಸೇಬಿನ ಹಣ್ಣುಗಳನ್ನು, ಆಪಲ್ಗಳನ್ನು ಜೋಡಿಸಿರೋದು ಲೇಖಕರಿಗೆ ಕಾಣಿಸ್ತು. ಲೇಖಕರ ಮನಸ್ಸು ಆ ಹಣ್ಣುಗಳು ಆಕರ್ಷಣೆ ಮಾಡಿದ್ವು. ಲೇಖಕರು ಯೋಚನೆ ಮಾಡಿದ್ರು, ಈ 21ನೇ ಶತಮಾನದಲ್ಲಿ, ಆಧುನಿಕ ಯುಗದಲ್ಲಿ ಜನರು ಪ್ರೋಟೀನ್ ಬಗ್ಗೆ, ವಿಟಮಿನ್ ಬಗ್ಗೆ ಚರ್ಚೆ ಮಾಡುವಂತಹ ಒಂದು ಪ್ರವೃತ್ತಿಯನ್ನ ಪ್ರಾರಂಭ ಮಾಡಿದ್ದಾರೆ. ಪ್ರತಿಯೊಂದು ತಿನ್ನುವಂತಹ ಆಹಾರದಲ್ಲಿ ಪ್ರೋಟೀನ್ ಇದೆಯಾ, ವಿಟಮಿನ್ ಇದೆಯಾ ಅಂತ ಯೋಚನೆ ಮಾಡ್ತಾರೆ. ಉದಾಹರಣೆಗೆ ಟೊಮಾಟೊ ನಾವು ತಗೊಂಡಾಗ ಟೊಮಾಟೊವನ್ನು ಮೊದಲು ಯಾರೂ ಕೇಳ್ತಾ ಇರಲಿಲ್ಲ, ಟೊಮಾಟೊ ಬಗ್ಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇರಲಿಲ್ಲ. ಆದರೆ ಈಗ ಟೊಮಾಟೊ
ಅಡುಗೆಯ ಒಂದು ಮುಖ್ಯವಾದಂಥ ಭಾಗ ಆಗಿದೆ. ಟೊಮೊಟೊ ಇಲ್ಲದೆ ಇವತ್ತು ಅಡುಗೆನೇ ಮಾಡೋದಕ್ಕಾಗೋದಿಲ್ಲ ಎನ್ನುವಂಥ ಭಾವನೆ ಜನರಲ್ಲಿ ಬಂದಿದೆ. ಇನ್ನು ಕ್ಯಾರೆಟ್ ವಿಷಯವಾಗಿ ಹೇಳೋದಾದರೆ, ಕ್ಯಾರೆಟ್ ಬಹಳ ಹಿಂದೆ ಬಡವರ ಹೊಟ್ಟೆಯನ್ನು ತುಂಬಿಸುವಂಥ ಒಂದು ವಸ್ತುವಾಗಿತ್ತು ಅಷ್ಟೇ. ಇನ್ನು ಶ್ರೀಮಂತರಂತೂ ಕ್ಯಾರೆಟ್ನಿಂದ ಹಲ್ವಾ ಮಾಡಿಕೊಂಡು ಸಿಹಿ ಪದಾರ್ಥ ಮಾಡಿಕೊಂಡು ತಿಂತಾ ಇದ್ರು. ಆದರೆ ಈಗ ಜನರು ಕ್ಯಾರೆಟ್ನಲ್ಲೂ ಸಹ ಪ್ರೋಟೀನ್ ಇದೆ, ವಿಟಮಿನ್ ಇದೆ, ಆರೋಗ್ಯಕ್ಕೆ ಬೇಕಾದಂಥ ಮುಖ್ಯವಾದಂತಹ ಅಂಶಗಳು ಕ್ಯಾರೆಟ್ನಲ್ಲಿದೆ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. छात्रों, इसके बाद हम आज जान करेंगे लेखक ने कितने सेब को खरीद लिया और किस तरह का सेब खरीद लिया, इसके बारे में हम जान करेंगे. इसलिए गाजर को भी मेजों पर स्थान मिलने लगा है. इस तरह गाजर में प्रोटीन, विटामिन होने के कारण मेजों पर, घर के टेबलों पर स्थान मिलने लगा है. ಈ ರೀತಿ ಜನರು ಈಗ ಕ್ಯಾರೆಟ್ನಲ್ಲಿ ಪ್ರೋಟೀನ್ ಇದೆ, ವಿಟಮಿನ್ ಇದೆ ಅಂತ ಅರ್ಥ ಮಾಡಿಕೊಂಡಿರೋದ್ರಿಂದ ಈಗ ಮನೆಗಳಲ್ಲಿ ಕ್ಯಾರೆಟ್ಗೆ महत्वपूर्णवाದಂತಹ स्थान सिक्किದೆ. सेब के विषय में तो यह कहा जाने लगा है कि एक सेब रोज खाइए तो आपको डॉक्टरों की जरूरत ना रहेगी. हम सेब के विषय में कहे तो रोज हम यदि एक सेब खाते हैं तो हमें हमारी जिंदगी में डॉक्टर की जरूरत, डॉक्टर के पास जाने की जरूरत ना पड़ती है. ಇನ್ನು ಆಪಲ್ ಬಗ್ಗೆ ಹೇಳೋದಾದರೆ, ಪ್ರತಿದಿನ ನಾವು ಒಂದು ಆಪಲ್ ತಿಂದರೆ ಡಾಕ್ಟರ್ ಹತ್ರ ಹೋಗುವಂತಹ ಅವಶ್ಯಕತೆಯೇ ಇರೋದಿಲ್ಲ ಅಂತ ಜನರಲ್ಲಿ ನಂಬಿಕೆ ಇದೆ. डॉक्टर से बचने के लिए हम नीम कौड़ी तक खाने को तैयार हो सकते हैं. हम डॉक्टर से बचने के लिए नीम को भी खाने के लिए शुरू किए हैं. ನಾವು ಆರೋಗ್ಯವನ್ನು ಕಾಪಾಡೋಕ್ಕೋಸ್ಕರ, ಆರೋಗ್ಯಕ್ಕಾಗಿ ನಿಂಬೆ ಹಣ್ಣನ್ನು ಸಹ ತಿನ್ನೋದಕ್ಕೆ, ಸೇವನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. सेब तो रस और स्वाद में अगर आम से बढ़कर नहीं है तो घटकर भी नहीं है. सेब स्वाद में, रस में आम से बढ़कर नहीं है, लेकिन आम से घटकर भी नहीं है. ನಾವು ಆಪಲ್ ಬಗ್ಗೆ ಮಾತಾಡೋದಾದರೆ, ಆಪಲ್ಲು ಮಾವಿನ ಹಣ್ಣಿನಷ್ಟು ರುಚಿಯಾಗಿಲ್ಲದೆ ಇರ್ಬೋದು, ಅಷ್ಟು ವಿಶೇಷ ಗುಣಗಳು ಸೇಬಲ್ಲಿ ಇಲ್ಲದೆ ಇರ್ಬೋದು. ಮಾವಿನ ಹಣ್ಣಿನಲ್ಲಿ ಇರುವಷ್ಟು ರುಚಿ, ಆರೋಗ್ಯಕಾರಿ ಗುಣಗಳು ಇಲ್ಲದೆ ಇರ್ಬೋದು. ಹಂಗಂತೇಳಿ ಹಾಂಸೆ ಘಟ್ಕರ್ ಬಿ ನಹಿ ಹೈ, ಆದರೆ ಮಾವಿನ ಹಣ್ಣಿಗಿಂತ ಕಡಿಮೆ ಏನಿಲ್ಲ. ಮಾವಿನ ಹಣ್ಣಿಗಿಂತ ಹೆಚ್ಚು ಮುಖ್ಯವಾದಂತಹ ಸ್ಥಾನವನ್ನು सेबो पढ़ते. सेब को यह स्थान मिल चुका है. अब वह केवल स्वाद की चीज नहीं है, उससे गुण भी है. अब केवल सेब स्वाद की गुण नहीं है, रुचि के विषय में भी नहीं है, उसके स्वास्थ्य के संबंधित अनेक विशेष गुण है. केवल ಆಪಲ್ ರುಚಿಯಾದಂತಹ ಹಣ್ಣು ಮಾತ್ರ ಅಲ್ಲ, ಆರೋಗ್ಯಕ್ಕೆ ಬೇಕಾದಂತಹ ವಿಶೇಷವಾದಂತಹ ಗುಣಗಳು ಈ ಆಪಲಲ್ಲಿ ಇವೆ. हमने दुकानदार से मोल भाव किया और आधा शेर सेब मांगे. इसलिए लेखक ने आम के बारे में और गाजर के बारे में
सोचकर और सेब के विशेषताओं को सोचकर दुकान गया और आधा शेर सेब खरीदने के लिए तैयार हो गए. ಹೀಗಾಗಿ ಲೇಖಕರು ಆಪಲ್ನಲ್ಲಿರುವಂತಹ ವಿಶೇಷ ಗುಣಗಳ ಬಗ್ಗೆ ಯೋಚಿಸಿ ಅವರು ಅಂಗಡಿಗೆ ಹೋದರು. ಒಂದು ಅರ್ಧ ಕೆಜಿ ಅಂದರೆ ಇಲ್ಲಿ ಲೇಖಕರು ಅರ್ಧ ಸೇರು ಆಪಲನ್ನು ಕೊಂಡ್ಕೊಳ್ಳೋದಕ್ಕೆ ಅಂಗಡಿಗೆ ಹೋದರು. ಇವರು ಅಂಗಡಿ ಹತ್ರ ಹೋಗಿದ ತಕ್ಷಣ ದುಕಾನ್ದಾರ್ನೆ ಕಹ, ಇವರ ಅಂಗಡಿ ಹತ್ರ ಹೋಗಿದ ತಕ್ಷಣ ಆ ಅಂಗಡಿಯವನು ಹೇಳ್ದ, बाबूजी बड़े मजेदार सेब आए हैं, काश कश्मीर के आप ले जाइए, खाकर तबीयत खुश हो जाएगी. दुकानदार ने लेखक से कहा, बाबूजी बड़े मजेदार सेब आए हैं, काश कश्मीर के. दुकानदार ने लेखक से कहा, बाबूजी आइए, हमारे दुकान में बड़े मजेदार सेब आए हैं, ये काश कश्मीर से आए हैं, आप ले जाइए और खाकर आपका तबीयत खुश हो जाएगी. ಲೇಖಕರಿಗೆ ಅಂಗಡಿಯವರು ಹೇಳ್ದ, ಬಾಬೂಜಿ ಅವರೇ ಬನ್ನಿ, ನಮ್ಮ ಅಂಗಡಿಗೆ ತುಂಬ ರುಚಿಯಾದಂತಹ ಚೆನ್ನಾಗಿರುವಂತಹ ಆಪಲ್ ಬಂದಿದೆ. ಇವು ಪಕ್ಕಾ ಕಾಶ್ಮೀರಿ ಆಪಲ್ಗಳು, ಕಾಶ್ಮೀರದಿಂದ ಬಂದಂತಹ ಸೇಬು ಹಣ್ಣುಗಳು. ನೀವು ತಗೊಂಡೋಗಿ ಸೇವನೆ ಮಾಡಿ, ಇದರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಅಂತ ಲೇಖಕರಿಗೆ ಅಂಗಡಿಯವನು ಹೇಳ್ದ. मैंने रुमाल निकाल कर उसे देते हुए कहा, चुन चुन कर रखना. लेखक ने रुमाल निकाल कर अपने सिर पर बांधने वाला कपड़े को रुमाल कहते हैं, उस रुमाल को निकाल कर दुकानदार को दिया और कहा, चुन चुन कर अच्छे सेबों को देना. इस तरह कहा. ತನ್ನ ತಲೆಗೆ ಸುತ್ತಿರುವಂತಹ ಬಟ್ಟೆಯನ್ನು ಲೇಖಕರು ಅಂಗಡಿಯನ್ನು ಕೊಡ್ತಾ ಒಳ್ಳೊಳ್ಳೆಯ ಆಪಲನ್ನು ಹುಡುಕಿ ಹಾಕ್ಕೊಡು ಅಂತ ಹೇಳಿದರು. दुकानदार ने तराजू उठाई और अपने नौकर से बोला. दुकानदार ने तुरंत ही तराजू उठाई. तराजू का मतलब तकड़ी. ಆ ಅಂಗಡಿಯವನು ತಕ್ಷಣ ತಕ್ಕಡಿಯನ್ನು ತಗೊಂಡ. ಅವ್ರ ಅಪ್ಪನೇ ನೌಕರ್ ಸೆ ಬೋಲ, ಮತ್ತೆ ತನ್ನ ಅಂಗಡಿಯವನ ಹತ್ರ ಹೇಳ್ದ, ತನ್ನ ನೌಕರ್ನ ಹತ್ರ ಹೇಳ್ದ. ಅಂಗಡಿಯವನು ತನ್ನ ತಕ್ಕಡಿಯನ್ನು ತಗೊಂಡು ನೌಕರ್ನ ಹತ್ರ ಹೇಳ್ದ, ಸುನೋ ಆದ್ ಸೇರ್ कश्मीरी सेब निकालना, चुन कर लाना. सुनो, आध शेर कश्मीरी सेब चुन कर लाओ, अच्छे अच्छे सेबों को चुन कर लाओ. ಆ ಅಂಗಡಿಯವನು ತನ್ನ ನೌಕರನಿಗೆ ಹೇಳ್ದ, ನೋಡು ಕೇಳಿಸ್ಕೋ, ಸುನು, ಅರ್ಧ ಸೇರು ಆಪಲನ್ನು ತಗೋಬಾ, ಒಳ್ಳೊಳ್ಳೆಯ ಹಣ್ಣುಗಳನ್ನು ಆರಿಸ್ಕೊಂಬಾ ಅಂತ ಹೇಳ್ದ. लौंडा 4 सेब लाया. लौंडा का मतलब नौकर 4 सेब लाया. 4 ಹಣ್ಣುಗಳನ್ನು ತಂದ. ದುಕಾನ್ದಾರ್ನೇ ತೌಲ, ಅಂಗಡಿಯವನು ಅದನ್ನು ತೂಕ ಹಾಕದ. एक लिफाफे पर उन्हें रखा और रुमाल में बांधकर मुझे दे दिया. एक लिफाफा में, एक कवर में उन 4 सेबों को डालकर लेखक के रुमाल में बांधकर लेखक को दिया. ನೌಕರ 4 ಸೇಬನ್ನು ತಂದ. ಅಂಗಡಿಯವನು ತೂಕ ಹಾಕಿಬಿಟ್ಟು 4 ಆಪಲ್ಗಳನ್ನು ಒಂದು ಕವರಲ್ಲಿ ಕಟ್ಟಿಬಿಟ್ಟು ಲೇಖಕರ ರುಮಾಲ್ಗೆ ಬಟ್ಟೆಗೆ ಅಲ್ಲಿ ಸುತ್ತಬಿಟ್ಟು ಲೇಖಕರಿಗೆ ಕೊಟ್ಟ.
मैंने 4 आने उसके हाथ में रखे। लेखक ने 4 आने को चवन्नी कहते हैं। 25 पैसे को 4 आने चवन्नी कहते हैं। ಲೇಖಕರು ಅವನಿಗೆ ಅರ್ಧ ಸೇರು ಹಾಪಲ್ಲಿ ಹಣವನ್ನು ಕೊಟ್ಟರು. ಎಷ್ಟು? 4 ಆಣೆ. 4 ಆಣೆ ಅಂದರೆ 25 ಪೈಸಾ. ಅಂದರೆ ಆ ಕಾಲದಲ್ಲಿ ಲೇಖಕರು ಕಾಲದಲ್ಲಿ ಅರ್ಧ ಸೇರು ಆಪಲ್ಗೆ 4 ಆಣೆ ಇತ್ತು. ಹೀಗಾಗಿ ಲೇಖಕರು 4 ಆಣೆಯನ್ನು ಅವನ ಕೈಗೆ ಕೊಟ್ಬಿಟ್ಟು ಬಟ್ಟೆಯಲ್ಲಿ ಸುತ್ತಿರುವಂತಹ ಆಪಲನ್ನು तन्ना मनेगे तಗೊಂಡು ಬಂದರು. छात्रों, नेक्स्ट क्लास में हम बाकी विचार के बारे में जान करेंगे. आपको धन्यवाद.